ಎಸ್ಟಿ ನಕಲಿ ಜಾತಿ ಪ್ರಮಾಣ ಪತ್ರ ಪಡೆಯುವವರ ವಿರುದ್ಧ ಕೊಟ್ಟವರ ವಿರುದ್ಧ ಕಠಿಣ ಕ್ರಮವನ್ನು ಸರ್ಕಾರ ಕೈಗೊಳ್ಳದೆ ಹೋದಲ್ಲಿ ರಾಜ್ಯದಲ್ಲಿಯೇ ಚಾರಿತ್ರಿಕವಾದ ಹೋರಾಟವನ್ನು ಮಾಡಬೇಕಾಗುತ್ತದೆ ಎಂದು ಬಾಗಲಕೋಟೆಯಲ್ಲಿ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಎಚ್ಚರಿಕೆಯನ್ನು ನೀಡಿದೆ. ಸೆಪ್ಟೆಂಬರ್ 8 ಮಧ್ಯಾಹ್ನ 12 ಗಂಟೆ ಈ ಕುರಿತು ಬಾಗಲಕೋಟೆಯ ನಗರದ ಶ್ರೀ ಮಹರ್ಷಿ ವಾಲ್ಮೀಕಿ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾದ ಮುಖಂಡರು ಹಾಗೂ ನಕಲಿ ಜಾತಿ ಪ್ರಮಾಣಪತ್ರ ತಡೆ ಸಮಿತಿಯ ಮುಖಂಡರು ಈ ಎಚ್ಚರಿಕೆಯನ್ನು ನೀಡಿದ್ದಾರೆ. ಬರುವ ಮಹರ್ಷಿ ವಾಲ್ಮೀಕಿ ಜಯಂತಿಯ ಒಳಗಾಗಿ ಪರಿಶಿಷ್ಟ ಪಂಗಡದ ನಕಲಿ ಜಾತಿ ಪ್ರಮಾಣಪತ್ರದ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳದೆ ಹೋದಲ್ಲಿ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆಯನ್ನು ನೀಡಲಾಗಿದೆ. ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ಮಾತನಾಡಿದ ನಕಲಿ ಜಾತಿ ಪ್ರಮಾಣಪತ್ರ ತಡೆ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾರಪ್ಪ ನಾಯಕ್ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಇನ್ನು ಕರ್ನಾಟಕದಾದ್ಯಂತ ಅಂದಾಜು 2 ಲಕ್ಷಕ್ಕೂ ಅಧಿಕ ಜನ ನಕಲಿ ಜಾತಿ ಪ್ರಮಾಣ ಪತ್ರವನ್ನು ಪಡೆದಿದ್ದಾರೆ. ಪರಿಶಿಷ್ಟ ಪಂಗಡದ ಹೆಸರಿನಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರವನ್ನು ಪಡೆದಿದ್ದು ಸಂವಿಧಾನದ ಉಲ್ಲಂಘನೆಯಾಗಿದೆ. ಮೂಲ ಪರಿಶಿಷ್ಟ ಪಂಗಡಕ್ಕೆ ಅನ್ಯಾಯವಾಗಿದೆ ಎಂದು ಆರೋಪಿಸಿದ್ದಾರೆ. ಇನ್ನು ಅಧಿಕಾರಿಗಳು ಕಾನೂನು ಮೀರಿ ನಕಲಿ ಜಾತಿ ಪ್ರಮಾಣ ಪತ್ರವನ್ನು ನೀಡಿದ್ದಾರೆ. ನಕಲಿ ಜಾತಿ ಪ್ರಮಾಣ ಪತ್ರ ತಡೆ ಸಮಿತಿ ಇದನ್ನು ಖಂಡಿಸುತ್ತೆ ಅಂತ ಹೇಳಿದ್ದಾರೆ. ಇನ್ನು ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅಂದಿನ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಓಟಿಗಾಗಿ ಗೊಂದಲ ಸೃಷ್ಟಿಸಿದ ಹಿನ್ನೆಲೆಯಲ್ಲಿ ಈಗ ನಕಲಿ ಜಾತಿ ಪ್ರಮಾಣ ಪತ್ರ ಪಡೆಯುವವರ ಸಂಖ್ಯೆ ಹೆಚ್ಚಾಗಿದೆ ಎಂದು ಆರೋಪಿಸಿದ್ದಾರೆ. ಈಗ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದವರು ಹಾಗೂ ಕೊಟ್ಟವರ ವಿರುದ್ಧ ಕಠಿಣ ಕ್ರಮವನ್ನು ಜರುಗಿಸಬೇಕು. ಈ ಕುರಿತು ಆದೇಶವನ್ನು ಹೊರಡಿಸಬೇಕು. ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಜನಪ್ರತಿನಿಧಿಗಳು ಅಧಿಕಾರಿಗಳ ಮನೆ ಮುಂದೆ ಉಗ್ರ ಹೋರಾಟವನ್ನು ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾದ ಜಿಲ್ಲಾ ಅಧ್ಯಕ್ಷ ದ್ಯಾಮಣ್ಣ ಗಾಳಿ ಹಾಗೂ ಮಾಜಿ ಅಧ್ಯಕ್ಷ ರಾಜು ನಾಯ್ಕರ್ ಅವರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ವಾಲ್ಮೀಕಿ ನಾಯಕ ಮಹಾಸಭಾದ ಮುಖಂಡರು ಉಪಸ್ಥಿತರಿದ್ದರು. ಬಿಜೆಪಿ ಅಂದಿನ ಮುಖ್ಯಮಂತ್ರಿಗಳು ಮಾಡಿದರು. ಹಲವಾರು ಸಲ ಮನವಿ ಮಾಡಿದ್ವಿ ಅವ್ರಿಗೆ. ಅಲ್ಲ, ನಾವು ಮನವಿ ಮಾಡಿದ್ವಿ ಸರ್, ಪತ್ರಗಳು ಕೊಟ್ಟು ಸರ್ ಈ ತರ ಇದೆ ಅಂತೇಳಿ. ಇವರು ಮುಖ್ಯಮಂತ್ರಿ ಜೊತೆ ಭೇಟಿ ಆದ ಸರ್, ಈ ಸಮಸ್ಯೆ ಹಿಂಗಿದೆ, ಬಗೆಹರಿಸ್ರಿ ನಮಗೆ ಅಂತೇಳಿ. ಅದನ್ನ ಜೊತೆಯಲ್ಲಿ ನಮ್ಮ ಟ್ರೈಬಲ್ ಮಂತ್ರಿ ನಾಗೇಂದ್ರ ಅವರಿಗೆ ಒಂದು ಸಲ ಸುತ್ತಿನ ಮಾತುಕತೆ ಕರೆದು ಒಂದು ಸಭೆಯನ್ನು ಸೇರಿಸಿದ್ರು. ಸಭೆ ಕರೆದು ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ರಿ ನೀವು ಅಂತೇಳಿ. ಅದು ನಾನು ಕೊಡಕ್ಕೆ ಬರೋದಿಲ್ಲ, ಮುಖ್ಯಮಂತ್ರಿಗಳು ಕೊಡಬೇಕಂತ ಹೇಳಿದ್ರು. ಮುಖ್ಯಮಂತ್ರಿ ನಾನು ಕೊಡ್ತೀನಿ ನೀನು ಕೊಡ್ತೀನಿ ಅಂತ ಇವ್ರು ಕಾಲಹರಣ ಮಾಡಿದಕ್ಕೆ ಇವತ್ತು ನಮ್ಮ ಸಮಾಜ ಇವತ್ತು ಈ ಪರಿಸ್ಥಿತಿ ಬಂದಿದೆ. ಗೊಂದಲ ಸೃಷ್ಟಿ ಮಾಡಿ ಇವತ್ತು ಜಾತಿಗಳ ಮಧ್ಯೆ ಬೆಂಕಿ ಹಚ್ಚತಕ್ಕಂಥ ಕೆಲಸ ಈ ಬಿಜೆಪಿ ಅಂದಿನ ಮುಖ್ಯಮಂತ್ರಿಗಳು ಮಾಡಿದರು. ಹಲವಾರು ಸಲ ಮನವಿ ಮಾಡಿದ್ವಿ ಅವ್ರಿಗೆ. ಅಲ್ಲ, ನಾವು ಮನವಿ ಮಾಡಿದ್ವಿ ಸರ್, ಪತ್ರಗಳು ಕೊಟ್ಟು ಸರ್ ಈ ತರ ಇದೆ ಅಂತೇಳಿ. ಇವರು ಮುಖ್ಯಮಂತ್ರಿ ಜೊತೆ ಭೇಟಿ ಆದ ಸರ್, ಈ ಸಮಸ್ಯೆ ಹಿಂಗಿದೆ, ಬಗೆಹರಿಸ್ರಿ ನಮಗೆ ಅಂತೇಳಿ. ಅದನ್ನ ಜೊತೆಯಲ್ಲಿ ನಮ್ಮ ಟ್ರೈಬಲ್ ಮಂತ್ರಿ ನಾಗೇಂದ್ರ ಅವರಿಗೆ ಒಂದು ಸಲ ಸುತ್ತಿನ ಮಾತುಕತೆ ಕರೆದು ಒಂದು ಸಭೆಯನ್ನು ಸೇರಿಸಿದ್ರು. ಸಭೆ ಕರೆದು ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ರಿ ನೀವು ಅಂತೇಳಿ. ಅದು ನಾನು ಕೊಡಕ್ಕೆ ಬರೋದಿಲ್ಲ, ಮುಖ್ಯಮಂತ್ರಿಗಳು ಕೊಡಬೇಕಂತ ಹೇಳಿದ್ರು. ಮುಖ್ಯಮಂತ್ರಿ ನಾನು ಕೊಡ್ತೀನಿ ನೀನು ಕೊಡ್ತೀನಿ ಅಂತ ಇವ್ರು ಕಾಲಹರಣ ಮಾಡಿದಕ್ಕೆ ಇವತ್ತು ನಮ್ಮ ಸಮಾಜ ಇವತ್ತು ಈ ಪರಿಸ್ಥಿತಿ ಬಂದಿದೆ. 2014 ಮುಂಚಿತವಾಗಿ ಈ ಏನು ಅಂಬಿಗಾ ತಳವಾರ ಏನಿದ್ರಲ್ಲ, ನಾವೇ ನಿಜವಾಗಿ ಹಿಂದೂ ತಳವಾರ ಅಂತಾರಲ್ಲ, ಅವ್ರು ಯಾವತ್ತಾದ್ರೂ ಪ್ರತಿಭಟನೆ ಮಾಡಿ ಮನವಿ ಕೊಟ್ಟದ್ದು ಒಂದೇ ಉದಾಹರಣೆ ತೋರಿಸಿ. ಮಹಾಸಭಾ ರಚನೆ ಮಾಡಿಕೊಂಡಿದೆ 2022 ರಿಜಿಸ್ಟ್ರೇಷನ್ ಅವರು ಯಾವಾಗ ಸೇರಿದ ನಂತರ 2020ರಲ್ಲಿ ಇದೇ ಜಿಲ್ಲೆಯ ಬಾಗಲಕೋಟೆ ಜಿಲ್ಲೆಯ ಮಾಜಿ ಮಂತ್ರಿಗಳು, ಇವತ್ತು ಪಾರ್ಲಿಮೆಂಟ್ ಮೆಂಬರ್ ಆದ ಚಿತ್ರದುರ್ಗದ ಪಾರ್ಲಿಮೆಂಟ್ ಮೆಂಬರ್ ಗೋವಿಂದ ಕಾರಜೋಳ ಸರ್ ಸಮಾಜ ಕಲ್ಯಾಣ ಮಂತ್ರಿ ಇದ್ರು. ಅವರಿಗೆ ಕಾನೂನು ಗೊತ್ತಿರಲಾರ್ದೇನೆ ಆದ ತಕ್ಷಣನೇ ಏನು 2020ಕ್ಕೆ ಏನು ಗೆಜೆಟ್ ನೋಟಿಫಿಕೇಶನ್ ಆಯಿತು, ಆ ತಕ್ಷಣ ಅವರು ಒಂದು ಸ್ವೀಟ್ ಕೊಡ್ತಾರೆ. ಅಂಬಿಗಾ ತಳವಾರ ಸ್ವೀಟ್ ಕೊಟ್ಟು ಹಾರಾಕ್ತಾರೆ. ಹಾರಾಕಿ ಸರ್ ನಮ್ಗೆ ತಳವಾರ ಸರ್ಟಿಫಿಕೇಟು ST ಸರ್ಟಿಫಿಕೇಟ್ ಅನ್ನು ಕೊಡಿಸಿದ್ರೆ ಸರ್ ನಿಮ್ಗೆ ಧನ್ಯವಾದಗಳು ಅಂತ ಹೇಳ್ತಾರೆ. ಆತನು ಖುಷಿ ಪಡ್ತಾನೆ, ಆಯ್ತಪ್ಪ ಇಲ್ಲಿವರೆಗೆ ನಿಮಗೇನು ಇದ್ದಿದ್ದಿಲ್ಲ, ತೊಂದರೆ ಇತ್ತು, ಅದು ತೊಂದರೆ ಕ್ಲಿಯರ್ ಆಯಿತು, ಇನ್ನು ಮುಂದೆ ನೀವೆಲ್ಲ ಯೋಜನೆಗಳನ್ನು ತಗೋಬಹುದು ಅಂತ ಹೇಳ್ತಾರೆ ಸಮಾಜ ಕಲ್ಯಾಣ ಮಂತ್ರಿ. ತಕ್ಷಣನೇ ಆತಗೆ ನಾವು ಹೇಳಿದ್ವಿ ಸರ್, ಯಾವ್ದಕ್ಕೆ ಆರ್ಡರ್ ಆಗಿದೆ, ಗೆಜೆಟ್ ನೋಟಿಫಿಕೇಶನ್ ಯಾರಿಗಾಗಿದೆ, ನಾಯಕ ತಳವಾರ ನಾಯಕ ಪರಿವಾರ ನೀವು ನೋಡೇ ಇಲ್ಲ, ನೀವು ಹೆಂಗೆ ಹೇಳಿಕೆ ಕೊಟ್ಟಿರಿ ಅಂತ ನಾವು ದಾಖಲೆಗಳ ಸಮೇತ ಹೋದಾಗ ಹೌದು ನನ್ನಿಂದ ತಪ್ಪಾಗಿದೆ, ನಿಮಗಲ್ಲ ಅದು ನಾಯಕ ತಳವಾರಿಗೆ ಅಂತ ಸ್ಪಷ್ಟೀಕರಣ ಕೊಡ್ತಾನೆ ಗೋವಿಂದ ಕಾರಜೋಳ. ಅವತ್ತ ಕೊಟ್ಟ ತಕ್ಷಣ 2022ರವರೆಗೆ ಕೈ ಎಂದಿಲ್ಲ ಅವರು ಯಾವ ಜಾತಿ ಪ್ರಮಾಣ ಪತ್ರ ತಗೊಂಡಿಲ್ಲ, ನಮಗಿಲ್ಲ ಅಂತ ಹೇಳಿಕೆ ಸರ್ ಸ್ಪಷ್ಟನೆ ಆಯಿತು. ಈ ಏನು ಉಪಚುನಾವಣೆ ಅದು ನೋಡಿ ಸರ್, ಸಿಂದಗಿ ಮತ್ತು ಅದು ಯಾವುದು ಇದ್ರ ಕಡೆ ಇತ್ತಲ್ಲ ಸರ್, ಆನಗಲ್, 2 ಉಪಚುನಾವಣೆಗಳಾದವಲ್ಲ, ಉಪಚುನಾವಣೆಯಲ್ಲಿ ಭರವಸೆ ಕೊಡ್ತಾನೆ ಬಸವರಾಜ ಬೊಮ್ಮಾಯಿ ಆ ಜನಾಂಗದವ್ರಿಗೆ. ಬಹುಸಂಖ್ಯಾತರು ಇದ್ದೀರಿ ನೀವು ಸಿಂದಗಿದಲ್ಲಿ, ನೀವು ನಿಮಗೆ ನಾನು ತಳವಾರ ಸರ್ಟಿಫಿಕೇಟ್ ಕೊಡಿಸ್ತೀನಿ, ನೀವು ನಮಗೆ ವೋಟ್ ಮಾಡ್ಬೇಕಂತ ಅದು ಮಾತಾಡಿದ್ದು ಆಡಿಯೋ ಸಹಿತ ತಮಗೆ ಕೊಡ್ತೀನಿ ಸರ್. ಯಾರೋ ಚಿಂಚನ್ಸೂರ್ ಅವರು ಶಿವಾಜಿ ಮೆಟಗಾರ್ ಅಂತವ್ರಿಗೆ ಫೋನ್ ಹಚ್ಚಿ ಮುಖ್ಯಮಂತ್ರಿ ಕೊಡ್ತಾನ, ಮುಖ್ಯಮಂತ್ರಿ ಹೇಳ್ತಾನ ಆಯ್ತಪ್ಪ ನಾನು ನಮಗೆ ವೋಟ್ ಮಾಡಿ ಏನಾದ್ರು ನಾನು ಈಡೇರಿಸಿ ಕೊಡ್ತೀನಿ ಅಂತ ಹೇಳಿ. ಅದರ ಪ್ರಕಾರ 2022 ಏನು 30 ಅಕ್ಟೋಬರ್ಕ
22ರಂದು ಬಸವರಾಜ ಬೊಮ್ಮಾಯಿ ಹಿಂದುಳಿದ ವರ್ಗದಲ್ಲಿ, ಅದು ಕೂಲಿ ಸಮುದಾಯದ ಸಮಾವೇಶದಲ್ಲಿ ದಾಖಲೆಗಳ ಸಮೇತ ಹೇಳ್ತಾನೆ, ನಾನು ದಾಖಲೆ ತಂದಿದ್ದೀನಿ, ನೀವು ಕೂಲಿ ಸಮಾಜ ಪ್ರಶ್ನೆ ಜಾತಿ ಪ್ರಮಾಣ ಪತ್ರ ತಗೋರಿ ಅಂತ ಸುಳ್ಳು ಹೇಳಿಕೆ ಕೊಟ್ಟರು. ಮಾಡಿಸ್ತೀವಿ ಅಂತ ಹೇಳ್ತಿದ್ದಾರೆ. ಇವತ್ತು ಅವರು ಭಾಳ ಇಚ್ಛೆ ತೊಗೊಂಡು ಇವತ್ತು ಮಾಡಿಲ್ಲ ಅಂತ ಒಂದು ಕಾರಣಕ್ಕೆ ಇವತ್ತು ಸಮಾಜ ಸಿಡಿದೆದ್ದದ. ಅಷ್ಟೂ ಅವರು ಮಾಡಲೇ ಇದ್ದ ವಾಲ್ಮೀಕಿ ಜಯಂತಿ ಒಳಗಡೆ ಮಾಡಲಿಲ್ಲ ಅಂತಂದರೆ, ತೀರ್ಮಾನ ತೊಗೊಳ್ಳಿಲ್ಲ ಅಂದರೆ ಅವರು ಆ ಮುಂದಿನ ನೋಡಿ ಸರ್ ಅದೇ ಆಗಿರುತ್ತೆ ಹೋರಾಟ. ಈಗಾಗಲೇ ಕಳೆದ 2 ದಿನಗಳಿಂದ ಬಾಗಲಕೋಟೆಯಲ್ಲಿ ಒಂದು ಸಣ್ಣ ಹೋರಾಟವನ್ನು ರೂಪುರೇಷೆಯನ್ನು ತಯಾರು ಮಾಡಿಕೊಂಡು ಇವತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಆ ನಂತರ ಕ್ರಾಂತಿ ಆಗೋದು ಹೋಗಬಾರ್ದು ಆ ರೂಪಕ್ಕೆ ಅಂತ ಹೇಳಿದ್ವಿ. ಕಾನೂನು ಹೋರಾಟ ನಡೆದಿದೆ, ಕಾನೂನಿಗೆ ಆಗಲಿ ಅಂತ ಹೇಳೋ ಒಂದು ಇಚ್ಛೆಯಿಂದ ನಾವಿದ್ದೀವಿ. ಇಷ್ಟಾದ್ರೂ ಇವರು ಕ್ರಮ ತೊಗೊಳ್ತಾ ಇಲ್ಲ ಅಂದರೆ, ಕಾನೂನು ಹೈಕೋರ್ಟ್ ಆದೇಶವನ್ನೇ ಉಲ್ಲಂಘನೆ ಮಾಡ್ತಾರೆ ಜಿಲ್ಲಾಧಿಕಾರಿಗಳಂತಂದ ಮೇಲೆ ಮತ್ತೆ ನಾವೇನು ಮಾಡಬೇಕು? ಬೀದಿಗೆ ಹೋರಾಟ ಹೇಳಬೇಕು. ನಮ್ಮ ಹಕ್ಕುಗಳಿಗಾಗಿ ಸಂವಿಧಾನಿಕ ಹಕ್ಕುಗಳನ್ನು ಉಳಿಸ್ಕೋಬೇಕಾದ್ರೆ ನಾವು ಕ್ರಾಂತಿ ಮಾಡಲೇಬೇಕು.